ಜಾನ್ವಿ ಅವರಲ್ಲಿ ಇಷ್ಟೊಂದು ಪಾಸಿಟಿವಿಟಿ ಇದೆ. ಅಂದ್ರೆ ಮನೆಯಲ್ಲಿ ಎಲ್ರನ್ನೂ ಕೂರ್ಸ್ಕೊಳ್ಳೋದು, ನಾಳೆಗೆ ಅಡಿಗೆ ಏನ್ ಮಾಡೋದು, ಇರೋ ಕೆಲ್ಸದಲ್ಲಿ ಹೆಂಗೆ ಇದ್ ಮಾಡೋದು. ಆದ್ರೆ ಆಚೆ ಕಂಡಿದ್ದು ನೆಗೆಟಿವ್ ಆಗಿ ಯಾಕೆ ಕಂಡ್ರು ಅಂತ. ಸೊ ನಾವು ಏನಾಗ್ತಾ ಇತ್ತು ಅಂದ್ರೆ ಏನೋ ಮಾಡಕ್ ಹೋಗಿ ಏನೋ ಆಯ್ತು ಅಂತ ಅಂತಾರಲ್ಲ, ಹಂಗಾಗ್ತಾ ಇತ್ತು. ನಾನು ಯಾರನ್ನೂ ನೋಯಿಸೋ ಉದ್ದೇಶ ಅಂತೂ ಇರ್ಲಿಲ್ಲ. ಗೆಜ್ಜೆ ಶಬ್ದ ಮಾಡಿ ಎಲ್ರನ್ನೂ ಹೆದರ್ಸ್ಬೇಕು, ನಾವೇ ಏನೋ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕು ಅನ್ಕೊಂಡು ನಾನು ಅದು ಆಚೆ ಕಡೆಯಿಂದಾನೇ ಗೆಜ್ಜೆ ತಗೊಂಡು ಹೋಗಿದ್ದೆ, ಒಳಗಡೆಯಿಂದ ಅಲ್ಲ. ಆಚೆ ಕಡೆನೇ ನಾನು ಅನ್ಕೊಂಡು ಹೋಗಿದ್ದೆ ದೇವ ಅಂತ ಹೆದರ್ಸ್ಬಿಡೋಣ ಅಂತ. ಅದು ಹೋದ್ವಿ. ಅದು ರಕ್ಷಿತನ್ಗೆ ಬಗ್ಗೆ ತಮಾಷೆಗೆ ಹೇಳಿದ್ದು, ರಕ್ಷಿತಾ ಹೋಗಿ ರಾರಾ ಅಂತಿರ್ತಾಳೆ ಅಂತ. ಅವಳು ಅದಕ್ಕೆ ಓವರ್ ರಿಯಾಕ್ಟ್ ಮಾಡ್ಕೊಂಡು ಹತ್ಕೊಂಡು ಅಲ್ಲೆಲ್ಲರೂ ಹೋಗಿ ಅವಳ ಮೇಲೆ ಸಿಂಪತಿ ಆಯ್ತು. ನಾವು ಇದು ಹಿಂಗೆ ಹೋಗ್ತಾ ಇದೆ, ಆಕ್ಷನಿಗೆ ರಿಯಾಕ್ಷನ್ ಬರ್ತಾ ಇದೆ, ಹೋಗ್ಲಿ ಹೋಗ್ಲಿ ಅನ್ಕೊಂಡ್ರೆ ಅದು ಅವಳು ನಮ್ಮ ನಾಮಿನೇಟೇ ಮಾಡ್ಬಿಟ್ಲು ಗೆಜ್ಜೆ ಸೌಂಡ್. ಅವಳು ಗಿಲ್ಲಿ. ಅಯ್ಯೋ ಇದು ಇಲ್ಲಿವರೆಗೂ ಹೋಯ್ತಲ್ಲ. ಅದು ನಾಮಿನೇಟ್ ಮಾಡಿದ್ರು ನಾನು ಏನು ತಲೆ ಕೆಡಿಸ್ಕೊ, ಅಲ್ಲಿ ಜಗಳ ಆಡೋಕ್ಕೆ ಶುರು ಮಾಡಿಬಿಟ್ಲು. ಅಯ್ಯಯ್ಯೋ ಇದಕ್ಕೆ ಹಿಂಗೆ ಜಗಳ ಆಡ್ತಾಳಲ್ಲ, ಅವಳು ರಿಯಾಕ್ಷನ್ ಏನಾಗ್ತಾ ಅಂದ್ರೆ ಹಿಂಗೆಲ್ಲ ಮಾಡೋಳಲ್ಲ, ನಮ್ಗೆ ಅದು ಇರಿಟೇಟ್ ಆಗ್ತಾ ಇತ್ತು. ಜನಕ್ಕೆ ಇವಾಗ ಗೊತ್ತಾಗ್ತಾ ಇದೆ. ನಮ್ಗೆ ಆ ಇರಿಟೇಷನ್ಸ್ ಅಂದರೆ ಫಸ್ಟ್ ವೀಕಲ್ಲೇ ನಾವು ಹೇಳ್ತಾ ಇದ್ವಿ, ಅವಳು ಸುಮ್ಮನೆ ಮಾಡೋದ್ಬಿಟ್ಟು ಹಿಂಗೆಲ್ಲ ಮಾಡೋದು, ಒಂಥರ ಬಾಡಿ ಲ್ಯಾಂಗ್ವೇಜ್ ಮಾಡೋದು ಮಾಡ್ತಾ ಇದ್ಲು. ನಾನು ನಿಮ್ಮನ್ನ ನಾಮಿನೇಟ್ ಮಾಡಿದ್ದಕ್ಕೆ ನೀವು ನನ್ನನ್ನು ಮಾಡಿದ್ರಿ, ಹಂಗೆ ಹೆಂಗೆ ಅಂತೆಲ್ಲ ಅಂದಾಗ ನಂಗೆ ಸಿಟ್ಟು ಬಂತು. ನಾನೇನು ಚಿಕ್ಕ ಹುಡುಗಿನ, ಫಸ್ಟೇ ನಾನು ಅನ್ಕೊಂಡಿದ್ದೆ ಇವಳನ್ನ ಮಾಡ್ಬೇಕಂತ. ಸೊ ಹಂಗಾಯ್ತು. ಅವಳು ರೂಮಿಗೆ ಬರ್ಲಿಕ್ಕೆ ಕೇಳೋಣ, ಯಾಕಂದ್ರೆ ಅಲ್ಲಿ ಬಿಗ್ ಬಾಸ್ ಇರೋವಾಗ ನಾವು ಮಾತಾಡಬಾರ್ದು ಅಂತ ಹೇಳಿ ರೂಮಿಗೆ ಬರ್ಲಿಕ್ಕೆ ಕೇಳೋಣ ಅಂದ್ಕೊಂಡೆ. ಅವಳು ಬಂದು ಏನೇನೋ ಜಗಳ ಆಡೋದು, ಏನೋ ಅವಳದು ಮಾತಾಡ್ತಾ ಇದ್ದ ರೀತಿನೇ ನಮಗೆ ಸ್ವಲ್ಪ ಟ್ರಿಗರ್ ಆಯಿತು. ಇವ್ರನ್ನ ನಾನು ಹೇಳಿದೆ, ನೀವು ಮಾತಾಡ್ಬೇಡಿ, ನಾನು ಮಾತಾಡ್ತೀನಿ. ಅವಳನ್ನ ನಾಮಿನೇಟ್ ಮಾಡಿರೋದ್ರಿಂದ ನಾನು ಮಾತಾಡ್ತಿರೋದು ಬೇರೆ ರೀಸನ್. ಇವಳೇನು ಮಾಡ್ಬಿಟ್ಲು, ನೀವಿಬ್ರು ಹಿಂಗ ನಾಗವಲ್ಲಿ ಅಂತ ಅಂದ್ಬಿಟ್ಲು. ಇವ್ರಿಗೆ ಅದು ಫುಲ್ ಸಿಟ್ಟು ಬಂದ್ಬಿಡ್ತು, ಏನಿದು ಹಿಂಗೆ ಬಾಡಿ ಲ್ಯಾಂಗ್ವೇಜ್ ಮಾಡ್ತಾಳೆ ಅಂತ. ಅವ್ರು ಎದ್ದು ಒಂದೇನೋ ವರ್ಡ್ ಯೂಸ್ ಮಾಡಿಬಿಟ್ರು. ಸೊ ಅದೇನಾಗೋಯ್ತು, ಜೊತೆಲಿ ನಾನು ಇದ್ದಿದ್ರಿಂದ ನಾನು ಏನಾಗುತ್ತೆ ಗೊತ್ತಾ, ಅದು ತಪ್ಪು ಅನ್ನೋದು ನನಗೆ ಗೊತ್ತು. ಬಟ್ ನನ್ನ ಫ್ರೆಂಡ್ನ ಎಲ್ಲರ ಎದುರುಗಡೆ ಬಿಟ್ಕೊಡಕ್ಕೆ ನನಗಿಷ್ಟ. ಹೌದು, ಬಿಗ್ ಬಾಸ್ ಮನೇಲಿ ನನ್ನ ಆಟ ನಾನು ಆಡಬೇಕು, ಅವ್ರ ಆಟ. ಅದ್ರ ಆಚೆಗೆ ವ್ಯಕ್ತಿತ್ವ ಅಂತಾರೆ, ಫ್ರೆಂಡ್ಶಿಪ್ ಅಂತಾರೆ. ನಮ್ಮ ಫ್ರೆಂಡ್ಸ್ ಯಾರೋ ತಪ್ಪು ಮಾಡ್ತಾರೆ ಅಂದಾಗ ನಾವು ಅವ್ರನ್ನ ಬಿಟ್ಕೊಡ್ತೀವ. ಈಗ ನನ್ನ ಬಗ್ಗೆ ಏನೋ ನೆಗೆಟಿವ್ ಆಗಿದೆ ಅಂತ ನನ್ನ ಫ್ರೆಂಡ್ ನವ್ಯ ಆಗಲಿ ವೆಂಕಟೇಶ್ ಅವರಾಗಲಿ ಓಡೋಗಿಲ್ಲ. ನಮ್ಮ ಜೊತೆನಲ್ಲಿ ನಿಂತಿದ್ದಾರೆ. ನಾವು ಒಳಗಡೆ ಇದ್ದಾಗ ಏನೇನು ಇದಾಗಿದೆ ಅದನ್ನೆಲ್ಲ ಅವ್ರು ಹ್ಯಾಂಡಲ್ ಮಾಡಿದ್ದಾರೆ. ತಪ್ಪಾಯ್ತು ಅಂದ ಕೂಡಲೇ ಓಡೋಗೋದು ಅದಲ್ಲ ಫ್ರೆಂಡ್ಶಿಪ್ಪು. ಸೊ ಒಳಗಡೆನೂ ಅಷ್ಟೇ, ಅವ್ರ ಜೊತೆ ಇದ್ದಾಗ ನಾವಿಬ್ಬರೇ ಇದ್ದಾಗ ಹಿಂಟಲ್ಲಿ ನಾವು ಮಾತಾಡ್ಕೊಂಡಿದ್ವಿ, ಅದೆಲ್ಲ ಇನ್ಯಾವತ್ತೂ ಯೂಸ್ ಮಾಡಿಬಿಡಿ. ಅಥವಾ ಇನ್ನೊಂದೇನೇನೋ ಅಂದಾಗ ಇದು ಸಣ್ಣದೇ ತುಂಬ ದೊಡ್ಡದಾಗತ್ತೆ, ಅದರಲ್ಲೆಲ್ಲ ಸ್ವಲ್ಪ ಇರಲಿ ಅಂತ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಹೊರತು. ಸೊ ಅದೆಲ್ಲ ಆದಾಗ ನಾನು ಜೊತೇಲಿ ಇದ್ದಿದ್ದರಿಂದ ನಾನು ಸ್ಟ್ಯಾಂಡ್ ತೊಗೊಂಡು, ಈಗ ನೋಡಿ ಯಾರಿಗೋ ಒಬ್ರು ಕೆಟ್ಟದಾಗತ್ತೆ ಅಂತ ಹೇಳಿ ನಾವು ದೂರ ಆಗಬಾರ್ದು. ಒಳ್ಳೇದ್ರಲ್ಲೂ ಫ್ರೆಂಡ್ ಆದವ್ರ ಜೊತೆಗಿರಬೇಕು, ಕೆಟ್ಟದ್ರಲ್ಲೂ ಜೊತೆ ಇರಬೇಕು. ಸೊ ನಾನು ಜೊತೇಲಿ ನಿಂತೆ, ಯಾರು ಎಷ್ಟೇ ಹಿಂಟ್ ಕೊಟ್ರು ನನ್ನ ಅವರ ವೇವ್ ಲೆಂತ್ ಮ್ಯಾಚ್ ಆಗ್ತಾ ಇತ್ತು, ನಾನು ಅವರ ಬಿಟ್ಕೊಡ್ತಿರ್ಲಿಲ್ಲ. ನನ್ನ ವಿಚಾರ ಎಲ್ಲೂ ಆಚೆ ಕಡೆ ಹೋಗಿ ಹೇಳಿ, ನಾವಿಬ್ರು ಜಗಳ ಆದಾಗಲೂ ಕೂಡ ಎಲ್ಲೂ ಆಚೆ ಕಡೆ ಹೋಗಿ ಹೇಳ್ತಾ ಇರಲಿಲ್ಲ. ಸೊ ಅದನ್ನೆಲ್ಲ ನೋಡಿ ನಾನು ಜೊತೇಲಿ ಇದ್ದಿದ್ದು ಜನಕ್ಕೆ ಆಚೆ ಕಡೆ ಅನಿಸಿದೆ. ನೋಡಿ ಇವಾಗ ಅಶ್ವಿನಿ ಅವ್ರಿಗೂ ಪಾಸಿಟಿವ್ ಆಗ್ತದೆ. ನಾನು ಅದೇ ಹೇಳಿದೆ, ಬಿಗ್ ಬಾಸ್ ಮನೇಲಿ ಯಾವುದೇನು ಶಾಶ್ವತ ಅಲ್ಲ, ಫುಲ್ ನೆಗೆಟಿವ್ ಆಗಿರುತ್ತಾ, ನೀವು ಬರೋ ಅಷ್ಟರಲ್ಲಿ ಪಾಸಿಟಿವ್ ಆಗಿರ್ತೀರ ಅಂತ ನನಗೆ ಅವರು ಒಂದು ಮಾತು ಹೇಳಿದೆ. ನಾವು ವಿನಯ್ ಅವ್ರನ್ನೆಲ್ಲ ನೋಡಿದಾಗ ನೆಗೆಟಿವ್, ಆ್ಯಕ್ಚುಲಿ ವಿನಯ್ ಅವರ ಆಟ ತುಂಬ ಇಷ್ಟ ಆಗಿನೇ ನಾನು ಸೀಸನ್ 10 ಪೂರ್ತಿ ನೋಡಿದ್ದು, ವಿನಯ್ ಆ್ಯಂಡ್ ಸಂಗೀತಗೋಸ್ಕರ. ಸೊ ಆಚೆ ಬಂದಮೇಲೆ ಅವರೇ ಹೀರೋ. ಜನಕ್ಕೆ ನೇರವಾಗಿ ಮಾತಾಡೋದು ಇಷ್ಟ ಆಗುತ್ತೆ ನಾಟಕ ಆಡೋದಕ್ಕಿಂತ. ಸೊ ಅದು ಗ್ರ್ಯಾಜುವಲಿ ಚೇಂಜ್ ಆಗುತ್ತೆ. ನನ್ನ ವಿಚಾರದಲ್ಲೂ ನಾನು ಆಚೆ ಬಂದಮೇಲೆ ನನ್ನ ಇಷ್ಟಪಡೋಕ್ಕೆ ಶುರು ಮಾಡ್ತಾ ಇದ್ದಾರೆ. ಅಯ್ಯೋ ಇವ್ರದ್ದು ಇನ್ನೂ ಕೇಪಬಲ್ ಇತ್ತು, ಯಾಕೆ ಆಚೆಗೆ ಬಂದರು ಅಂತ. ಸೊ ಬಿಗ್ ಬಾಸ್ ಆಟದಲ್ಲಿ ಯಾವುದು ಶಾಶ್ವತ ಅಲ್ಲ ಬಿಡಿ. ಜನಕ್ಕೆ ಈ ವಾರ ಹಿಂಗೆ ಅನ್ಸುತ್ತೆ, ನೆಕ್ಸ್ಟ್ ವಾರ ಹಿಂಗೆ ಅನ್ಸುತ್ತೆ. ಇವತ್ತೊಂದು ದಿನ ರಕ್ಷಿತಾ ಬಗ್ಗೆ ನೋಡಿ, ಇವಾಗ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಅವಳು ತುಂಬ ಓವರ್ ಆ್ಯಕ್ಟ್ ಮಾಡ್ತಾಳೆ, ಮತ್ತು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ರಕ್ಷಿತಾನೇ ಇಷ್ಟ ಆಗ್ಬೋದೇನೋ. ಹಾಗೆ ಅದು ಒಪಿನಿಯನ್ ಚೇಂಜ್ ಆಗ್ತಾ ಇರುತ್ತೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆ ಟೈಮಲ್ಲಿ ಅಂದ್ರೆ ಏನ್ ನೀವು ಗೆಜ್ಜೆ ಸೌಂಡ್ ಮಾಡಿದ್ರಿ ಅಥವಾ ನೀವು ಟ್ರಿಗರ್ ಆಗಿದ್ದ ಪಾಯಿಂಟ್ನ ರಕ್ಷಿತನ ಮೇಲೆ ಏರ್ಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೆಗೆಟಿವ್ ಆಗಿ ಕಾಣಿಸಿದ್ರಿ. ಬಟ್ ನಾವು ನೋಡ್ತಾ ಇದ್ದಿದ್ದು 1.5 hour ಎಪಿಸೋಡ್ ಮಾತ್ರ, ಲೈವ್ ಅಂತೂ ನೋಡ್ತಾ ಇರಲಿಲ್ಲ ನೀವು ಏನೇನು ಮಾಡ್ತಿದ್ದೀರಾ ಅಥವಾ ಅವ್ರು ಏನು ಟ್ರಿಗರ್ ಮಾಡ್ತಿದ್ದಾರೆ ಅಂತ. ನೀವು ಹೇಳಿದ ಪಾಯಿಂಟ್ ಅವಾಗಲೇ ಹೌದು, ಅವರ ನಟನೆ ಅಥವಾ ಅವರ ಭಾಷೆ ನಿಮಗೆ ಟ್ರಿಗರ್ ಮಾಡ್ತಿತ್ತು ಅಂತ. ಅಂದ್ರೆ ಅಶ್ವಿನಿ ಅವರು ಹೋರಾಟದಿಂದ ಬಂದಿದ್ದ ಕಾರಣಕ್ಕೆ ಆ ಥರದ್ದು ಏನು ಚಿಕ್ಕ ಹುಡುಗಿ ಈ ಥರ ಮಾಡ್ತಿದ್ದಾರೆ ಅಂತ ಏನಾದ್ರು ಟ್ರಿಗರ್ ಆಗ್ತಿದ್ರಾ ಹೇಗೆ ಅಂತ? ಇಲ್ಲ, ಅವ್ರಿಗೆ ಏನಾಗ್ತಾ ಇತ್ತಂದ್ರೆ, ಓಕೆ ಈಗ ಏನಾದರೂ ಒಂದು ತಪ್ಪು ನೀವು ಮಾಡಿದ ತಪ್ಪು ಅಂತ ಹೇಳೋದು ಬೇರೆ. ಬಟ್ ತುಂಬ ಒಂಥರ ನೀವಿಬ್ರು ಗೊತ್ತಲ್ಲ ಹಿಂಗ ನೀವಿಬ್ರು ಹಿಂಗೆ ಹಂಗೆಲ್ಲ ಅಂದಾಗ, ಹೌದು ನಾವು ಅವಳಿಗೆ ಗೆಜ್ಜೆ ಎಲ್ಲಾಡಿಸಿ ಅವಳ ಮೇಲೆ ಹಾಕಿದ್ವಿ. ಅದಕ್ಕೆ ಯಾಕೆ ಅಷ್ಟು ಓವರ್ ರಿಯಾಕ್ಟ್ ಮಾಡಬೇಕಿತ್ತು? ಅವಳ ಜಾಗದಲ್ಲಿ ನಾನಿದ್ರೆ ನಾನು ಏನು ಯೋಚನೆ ಮಾಡ್ತಿದ್ದೆ ಗೊತ್ತಾ, ಯಾರೋ ನನ್ನ ಮೇಲೆ ಸುಮ್ಮನೆ ತಪ್ಪು ಹೊರಿಸ್ತಾ ಇದ್ದಾರೆ ಅಂದರೆ ಫುಲ್ ಕ್ಯಾಮ್ರಾ ಇದೆ, ಕ್ಯಾಮ್ರಾದಲ್ಲಿ ಎಲ್ಲ ರೆಕಾರ್ಡ್ ಆಗಿರುತ್ತೆ, ಯಾರು ತಪ್ಪು ಅನ್ನೋದು ಗೊತ್ತಾಗುತ್ತೆ. ಇವತ್ತಲ್ಲ ನಾಳೆ ಗೊತ್ತಾಗುತ್ತೆ. ಸುದೀಪ್ ಸರ್ ವೀಕೆಂಡ್ ಬಂದಾಗಲಾದರೂ ಗೊತ್ತಾಗುತ್ತೆ ಅಂದ್ಕೊಂಡು ನಾನು ಅಷ್ಟು ದೊಡ್ಡದು ಮಾಡ್ತಾ ಇರಲಿಲ್ಲ. ಬಹುಶಃ ಅವಳ ಏಜಿಗೆ, ಅವಳ ಥಿಂಕಿಂಗಿಗೆ, ಮತ್ತು ಅವಳು ಇರೋದೇ ಹಾಗೆ ಎಲ್ಲದಕ್ಕೂ ಅವಳು ಓವರಾಗಿ ರಿಯಾಕ್ಟ್ ಮಾಡೋದ್ರಿಂದ ಅದು ದೊಡ್ಡದಾಯಿತು. ಅದು ಹೋಗ್ತಾ ಹೋಗ್ತಾ ಅವಳು ಅದನ್ನು ತುಂಬ ಟ್ರಿಗರ್ ಆಗಿ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ಲು. ನನಗಳೊಂದು ಮಾತಂತಾಳೆ,
ನಿಮ್ಮನ್ನ ನೋಡಿದ್ರೇನೆ ನನಗೆ ಅಸಹ್ಯ ಆಗುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಅಂತಾಳೆ. ಸೊ ಅದು ನನಗೆ ಯಾಕೆ ಇಷ್ಟೊಂದು ಮಾತಾಡೋಷ್ಟು ಏನು ಅಸಹ್ಯ ಆಗಿರೋರಂಥದ್ದು ಏನು ಮಾಡಿದೀವಿ ಅಂತ. ಸೊ ಆ ಥರದ್ದು ಆಗ್ತಾ ಇತ್ತು. ಮತ್ತೆ ಹೋಗ್ತಾ ಬರ್ತಾ ಅವಳು ಏನೋ ಒಂಥರ ಅವಳು ಫೇಸಸ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ಲು. ಸೊ ಹಾಗಾಗಿ ನೀವು 1.5 ಅವರಲ್ಲಿ ನೀವು ನೋಡೋದೇ ಬೇರೆ, ಅಲ್ಲಿ ಇಡೀ ದಿನ ಇದ್ದಾಗ ಅಲ್ಲಿ ಆಗೋದೇ ಬೇರೆ. ಹೌದು, ಖಂಡಿತ ಹೇಳ್ತೀವಿ, ತಪ್ಪಾಗಿಲ್ಲ ಅಂತ ಹೇಳಲ್ಲ, ತಪ್ಪಾಗಿದೆ. ಅಂದ್ರೆ ಅದು ಯಾವುದನ್ನು ಇಂಟೆನ್ಷನಲಿ ಅವಳನ್ನ ನೋಯಿಸ್ಬೇಕು ಅಂತ ತಪ್ಪು ಮಾಡಿದ್ದಲ್ಲ. ಬಟ್ ಅದಾದ್ಮೇಲೆ ಅವಳು ಅದಕ್ಕೆ ತುಂಬಾ ಇದಾಗಿ ರಿಯಾಕ್ಟ್ ಮಾಡ್ದಾಗೆಲ್ಲ ನಾವು ಕೂಡ ರಿಯಾಕ್ಟ್ ಮಾಡಿದೀವಿ. ಈಗೋ ಬಂತು, ಎಲ್ಲ ಬಂತು ಮಧ್ಯದಲ್ಲಿ. ತಪ್ಪು ನಮ್ದೇ, ಇಲ್ಲ ಅಂತ ನಾನು ಹೇಳಲ್ಲ. ತಪ್ಪು ಮಾಡಿದೀವಿ, ಸಾರಿ ಕೇಳಿದೀವಿ, ಎಲ್ಲ ಆಗಿದೆ. ಬಟ್ ಆ ಕಡೆಯಿಂದ ಆ ರಿಯಾಕ್ಷನ್ ನೋಡಿದಾಗ ನಮಗೂ ಕೂಡ ಟ್ರಿಗರ್ ಆಗಿ ನಾವು ಬೇರೆ ತರ ರಿಯಾಕ್ಟ್ ಮಾಡಿದೀವಿ. ಅಷ್ಟಾಯ್ತು ಅದು.